ನನ್ನ ಸವಿನಯ ಪ್ರಾರ್ಥನೆ. ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸೇರಿ 27 ವರ್ಷ ಆಯಿತು. ನಾನು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಆದರೆ ನಿಮ್ಮಂಥ ಅಭಿಮಾನಿಗಳು ಎಷ್ಟು ಸಂತೋಷದಿಂದ ನಲುತ್ತಿದ್ದೀರೆಂದರೆ ನನಗೆ ಪಡಬಾರದ ಸಂತೋಷ ಆಗುತ್ತಿದೆ. ಅದಕ್ಕಾಗಿ ನನ್ನ ನೆಚ್ಚಿನ ಕವಿಗಳಾದಂಥ ಎಚ್.ಎನ್. ಸೇಬಣ್ಣ ಗುರುಗಳು ಬರೆದಂಥ ಕವಿತೆಯನ್ನ ಕೊನೆಗೆ ತನ್ನ ಜೀವನ ಮುಡಿಪಾಗಿಡ್ತಾಳೆ. ಹೆಂಗಂದ್ರ ಮಗನ ಲಾಲನೆ ಪಾಲನೆ ಮಾಡ ತನ್ನ ಎದೆ ಹಾಲು ಉಣಿಸಿ ದೊಡ್ಡವನು ಮಾಡಿ ಶಾಲೆ ಕಲಿಸಿದ್ಲ. 10ನೇ ಕ್ಲಾಸ್ ಮಗಂದ ಶಾಲೆ ಮುಗಿತ. ಮಗ ಕೇಳ್ತಾನೆ ಏನಂತ, ನನಗೆ ಓದಬೇಕಂದ್ರೆ ಮೊಬೈಲ್ ಬೇಕು, ಮೊಬೈಲ್ನೊಳಗ ಎಲ್ಲ ಶಾಲೆದು ಬಿಡಾಕತ್ತಾರಂದಾಗ ತಾಯಿ ಆತ ಕೊಡಿಸ್ತೇನೆ ಅಂತೇಳಿ ಕೊಡಿಸಿದ್ಲು. ಮೊಬೈಲ್ ಅನ್ನೋದು ಒಳ್ಳೇದಕ್ಕೂ ಐತಿ ಕೆಟ್ಟದ್ದಕ್ಕೂ ಐತಿ. ಮಗ ಒಳ್ಳೇದಕ್ಕೆ ಯೂಸ್ ಮಾಡ್ಲಿಲ್ರಿ, ಕೆಟ್ಟದ್ದಕ್ಕೆ ಯೂಸ್ ಮಾಡಿದ. ಫೇಸ್ಬುಕ್ನ್ಯಾಗ ಚಾಟಿಂಗ್ ಮಾಡ್ಕೊಂತ ಒಂದು ಹುಡುಗಿ ಪರಿಚಯ ಮಾಡ್ಕೊಂಡ. ಆ ಹುಡುಗಿನ ತಾಯಿಗೆ ಹೇಳ್ದಂಗ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ. ಅವಾಗ ತಾಯಿ ಅಂತಾಳ, ನಾ ಬಯಸಿದ್ದ ನಿನ್ನ ಸುಖ, ನೀ ಚಲೋ ಇರ್ತೇನೆ ಅಂದ್ರೆ ಇರ್ಲಿಕ್ಕೆ ನನ್ನ ಮನ್ಯಾಗ ಅಂತೇಳಿ ಒಪ್ಕೊಂಡ್ಲ ಸೊಸಿ ಅಂತೇಳಿ. ಆದ್ರೆ ಸೊಸಿ ಅದಕ್ಕೆ ಏನ್ ಮಾಡಿಲ್ಲ, ಮುಪ್ಪಿನ ಕಾಲಕ್ಕೆ ನನಗೆ ಜೋಪಾನ ಮಾಡೋದು ನೀಗುದಿಲ್ಲ ಅಂತೇಳಿ ಗಂಡಗೆ ಹೇಳ್ತಾಳೆ ಏನಂತ, ನಾ ಬೇಕಂದ್ರ ನಿಮ್ಮವ್ವನ ಹೋದ ವೃದ್ಧಾಶ್ರಮದಾಗಿಡ, ಇಲ್ಲ ನಿಮ್ಮವ್ವನ ನಿನಗೆ ಬೇಕಂದ್ರೆ ನಾ ತವ್ರ ಮನೆಗೆ ಹೋಗ್ತೇನಂತ. ಅವಾಗ ಮಗ ವಿಚಾರ ಮಾಡಲಿಲ್ಲ. 25 ವರ್ಷ ಜೋಪಾನ ಮಾಡಿದ್ದನ್ನು ಮರೆತ ಹೆಂಡತಿ ಮೋಹಕ್ಕೆ ಬಲಿಯಾಗಿದ್ದ. ಅವಾಗ ಏನಂತಾನ, ಇಂದ ನಾಳೆ ಸತ್ತು ಹೋಗಾಕಿ ನಮ್ಮವ್ವ, ಆಕಿನ್ ತಗೊಂಡು ನಾ ಏನು ಮಾಡ್ಲಿ, ನನ್ನ ಜೊತೆ ಜೀವನ ಮಾಡಕ್ಕೆ ನೀ ಬೇಕಂತೇಳಿ ನಮ್ಮವ್ವನ ವೃದ್ಧಾಶ್ರಮದಾಗ ಇಟ್ಟು ಬರ್ತೇನೆ ಅಂತೇಳಿ ರೆಡಿ ಆದ ಮಗ. ಅವಾಗ ತಾಯಿ ಕಾಲು ಹಿಡಿದು ಹೇಳ್ತಾಳ ಮಗಂದ ಏನಂತ, ನೀ ಚಂದ ಇರ್ಲಿ ಅಂತ ಇಲ್ಲಿ ಮಟ್ಟ ನನ್ನ ಜೀವನ ನಡೆಸೇನಿ, ನಾ ಹೋಗಿ ವೃದ್ಧಾಶ್ರಮದಾಗ ಇರ್ತೇನೆ ಅಂದ್ರ ಇರ್ತೇನೆ, ಆದ್ರೆ ನೀ ಚಲೋ ಇರ್ಬೇಕು ಅಂದಾಗ ಆತಂತೇಳಿ ಹೋಗಿ ವೃದ್ಧಾಶ್ರಮದಾಗ ಇಟ್ರೆ, ವೃದ್ಧಾಶ್ರಮದಿಂದ ಒಂದು ನ್ಯೂಸ್ ಫೋನ್ ಬರ್ತೈತ್ರಿ ಮಗಗ, ನಿಮ್ಮ ತಾಯಿ ಜೀವ ಹೊಂಟೈತಿ, ಆಕಿ ಕೊನೆ ಆಸೆ ಏನೈತಿ ಈಡೇರ್ಸ್ಬಾ ಅಂತೇಳಿ. ನೋಡ್ರಿ, ಇದು ತಾಯಿ ಜೀವ ಹೋಗೋ ಮಟ್ಟ ಮಗನ ಸುಖ ಬಯಸಿದ್ಲು ತಾಯಿ. ಅಲ್ಲಿ ಮಗ ಓಡಿ ಹೋಗಿ ಕೇಳ್ತಾನ ವೃದ್ಧಾಶ್ರಮದಾಗ, ಏನೈತ್ವಾ ನಿನ್ನ ಕೊನೆ ಆಸೆ ಹೇಳ ಅಂದಾಗ ತಾಯಿ ಹೇಳ್ತಾಳಂತ, ಈ ವೃದ್ಧಾಶ್ರಮದೊಳಗ ಸರಿಯಾದ ಗಾಳಿಯ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಅವನು ಮೊದಲು ಸರಿ ಮಾಡಿಸನ್ಲಂತ. ಅವಾಗ ಮಗ ನಗತಾನಂತ, ಇನ್ನೊಂದು ತಾಸಿಗೆ ಸತ್ತು ಹೊಂಟೀನಿ, ಇವನ್ನೆಲ್ಲ ಯಾಕೆ ಕೇಳಾಕತ್ತಿ ಅಂತೇಳಿ. ಅವಾಗ ತಾಯಿ ಕಣ್ಣಾಗ ನೀರು ತಂದು ಹೇಳಿದ್ಲಂತ, ಈಗ ನಾ ಸತ್ತು ಹೋಗ್ಬೋದ, ನೀ ಏನ್ ನನ್ನ ತಂದಿಟ್ಟಿಯಲ್ಲ. ಅವಾಗಿಂದ ಭಾಳ ನೋವು ಅನುಭವಿಸಿನ ಇವೆರಡೂ ಇಲ್ಲಾರ್ಕ, ಕುಡಿಯಾಕ ನೀರು ಇಲ್ಲಾರ್ಕ, ಸರಿಯಾದ ಗಾಳಿ ಇಲ್ಲಾರ್ಕ. ಅದಕ್ಕ ನನಗಾದ ಕಷ್ಟ ನಿನಗಾಗಬಾರ್ದ. ನೀ ಇವತ್ತು ನನ್ನ ತಂದಿಟ್ಟಿಯಲ್ಲ, ನಾಳೆ ನಿನ್ನ ಮಕ್ಕಳು ನಿನ್ನ ಇಲ್ಲಿ ತಂದಿಡಬಹುದು. ಅದಕ್ಕೆ ಈಗ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡ್ಕೊ ಅಂತೇಳಿ ತಾಯಿ ಜೀವ ಬಿಟ್ಲಂತ. ಅದಕ್ಕೆ ಕರುಣಾಮಯಿ ಅನ್ನುವಂಥ ಹೆಸರು ತಾಯಿಗೆ. ಯಾಕಂದ್ರೆ ಈ ಭೂಮಿಗೆ ಹೋಲಿಸ್ಯಾರ ಹೆಣ್ಣಿನ, ಈ ಕರುಣಾಮಯಿ ಅನ್ನುವಂಥ ಹೆಸರು ಕೊಟ್ಟಾರ. ತಾ ಸತ್ತ ಮ್ಯಾಗನು ಮಕ್ಕಳು ಸುಖ ಬಯಸ್ತಾಳ್ರಿ ತಾಯಿ ತಂದೆ ಆದವರು. ಅದಕ್ಕೆ ಅವ್ರಿಗೆ ದೇವ್ರನ್ನುವಂಥ ಒಂದು ಪದವಿಯನ್ನು ಶಾಸ್ತ್ರ ಪುರಾಣದೊಳಗೆ ಕೊಟ್ಟಾರ. ಆ ತಂದೆ ತಾಯಿನ ನಾವು ನೀವು ಇರು ಮಠ ಚಂದಾಗಿ ಜೋಪಾನ ಮಾಡ್ಕೊಳ್ಳ ಅಂತ ಹೇಳ್ಕೊಂತ ಎಲ್ಲರಿಗೆ ಶರಣ. ಓಕೆ, ಬರಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ನೋಡ್ರಿ, ಒಂದು ಅತ್ಯದ್ಭುತ ನಮ್ಮ ಈಶ್ವರ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಿಜವಾಗ್ಲೂ ಒಬ್ರು ಹಾಡುಗಾರರು ಏನಂತಂದ್ರೆ ಸುಮ್ಮನೆ ಬಾಯಿ ಬಂದಂಗೆ ಹಾಡು ಬಿಡ್ತೀವಿ ಒಂದೊಂದು ಟೈಮು. ಸೊ ಆ ಒಂದು ಕಥೆಯನ್ನು ಇಟ್ಟುಕೊಂಡು ನೋಡ್ರಿ, ಒಂದು ತಾಯಿ ಮಗನ ಬಾಂಧವ್ಯ, ಅತ್ತೆ ಸೊಸೆ ಮಗನ ಬಾಂಧವ್ಯ ಹೆಂಗೆ ನಡೀತದ. ಈಗ ಮೊಬೈಲ್ ಒಳ್ಳೇದಕ್ಕೂ ಐತಿ ಕೆಟ್ಟದ್ದಕ್ಕೂ ಐತಿ, ಅದನ್ನು ಹೆಂಗೆ ಯಾವ ಥರ ಉಪಯೋಗಿಸ್ಬೇಕು ಏನಾಗ್ತದೆ ಅನ್ನೋದು ಒಂದು ಅದ್ಭುತವಾದಂಥ ಸಾಹಿತ್ಯದೊಂದಿಗೆ ಹಾಡಿರುವ ನಮ್ಮ ಈಶ್ವರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಈ ಒಂದು ಹಾಡನ್ನು ಮೆಚ್ಚಿ ಬಸಪ್ಪ ಬಂಡಿಗಣಿಯವರು ಅಧ್ಯಕ್ಷರು PKPS ಅವರು 100 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸದಾಶಿವ ತಳವಾರ್ ಅವರು ಕೂಡ ಸೆಕ್ರೆಟರಿ PKRS ಮಲಾಪುರ್ 100 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮಹಂತೇಶ್ ಟರ್ಕಿ ಅವರು ಕೂಡ 100 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಯಲ್ಲಪ್ಪ ಬಂಡಿಗಾಣಿ ಅವರು ಕೂಡ 100 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಓಂಕಾರ್ ಬಾಂಡೇಕರ್ ಹಾಗೂ ಹೇಮಂತ್ ಜಗದೀಶ್ ಮಳ್ಳಿಗೇರಿ ಅವರು ಕೂಡ 100 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ಸುಮಿತ್ರಾ ಕಡ್ಕೋಳ್ ಅವರು ಕೂಡ 100 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ದಿಲೀಪ್ ಬಸ್ಪೆ ಅವರು ಕೂಡ 201 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಈಶ್ವರ್ ಸರ್ ಅವರು ಸ್ವೀಕರಿಸ್ಕೋಬೇಕು.
ಈ ಕಲಾ ಕಾಣಿಕೆ ಕೊಟ್ಟಂಥ ಎಲ್ಲ ನನ್ನ ತಾಯಂದಿರಿಗೂ ಹಿರಿಯರಿಗೂ ಅದೇ ರೀತಿ ನನ್ನ ಗೆಳೆಯರಿಗೂ ಸಹಿತ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಗುಪ್ತ ಕಾಣಿಕೆ ಅಂತೇಳಿ ಒಂದಿಬ್ಬರು 3 ಮಂದಿ ಗೆಳೆಯರು ಕೊಟ್ಟರೆ ಆ ಅಣ್ಣವ್ರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ತಾವು ದಯಮಾಡಿ ಈ ಕುರ್ಚಿ ಮೇಲೆ ಆಸೀನರಾಗಬೇಕು. ತಮ್ಮ ಗೀತೆಯನ್ನು ಮೆಚ್ಚಿ ಈ ಕಮಿಟಿಯವರು ತಮಗೆ ಸನ್ಮಾನ ಮಾಡಲಿದ್ದಾರೆ. ಓಕೆ, ಈಗ ನಮ್ಮ ವೀರ ಸಾವರ್ಕರ್ ಪ್ರತಿಷ್ಠಾಪನಾ ಸಮಸ್ತ ಕಮಿಟಿಯ ಬಳಗದ ಪರವಾಗಿ ನಮ್ಮ ಈಶ್ವರ್ ಕುನಕೂರ್ ಅವರಿಗೆ ಒಂದು ವಿಶೇಷವಾದ ಗೌರವದ ಸನ್ಮಾನ. ಅಸಲಿ ಜೋರಾದ ಚಪ್ಪಾಳೆ ಬರಲಿ. ಕೇಳಿದ್ರೆ ನಮ್ಮ ಅಣ್ಣ ಕರೆ ಹೇಳಿ, ಎಲ್ಲಿಂದ ಬಂದಿ? परदेसी जाना नहीं मुझे छोड़ के ಯಾರು ಬಿಟ್ಟು ಹತ್ರ ಬಿಡು ಮರ್ರಿ ಈಗಿನ ಕಾಲದಾಗ. ಓಕೆ, ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಇನ್ನೊಂದು ಜಸ್ಟ್ 5 ಕಿಲೋಮೀಟರ್ 10 ನಿಮಿಷದಲ್ಲಿ ನಮ್ಮ ಸಂಜು ಬಸ ಬರ್ತಾನ. ಸೊ ಈ ಸದ್ಯ ಸ್ಕಿಟ್ ಚಾಲೂ ಮಾಡೋಣ್ರಿ. ಇನ್ನೊಂದು 10 ನಿಮಿಷದಲ್ಲಿ, ಯಾಕಂದ್ರೆ ಇವತ್ತು ಶೂಟಿಂಗ್ ಇರೋ ಕಾರಣ ಸೊ ಒಂದು ಸ್ವಲ್ಪ ಕಾರಣಾಂತರಗಳಿಂದ ಲೇಟ್ ಆಯಿತು. ಇನ್ನೊಂದು 10 ನಿಮಿಷದಲ್ಲಿ ಆಂತೀವಿ ಇದಾರೆ. ಬಂದ ತಕ್ಷಣನೇ ಸ್ಕಿಟ್ನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಯವ್ವ ನಿದ್ದೆ ಬಂತೇನೆ ಎಲ್ಲರಿಗೂ? ಇಲ್ಲ ಮಾಲಾಪುರ ಮಂದಿ ಅಂದ್ರೆ ನಾ ಹಿಂಗೆ ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಒಂದೂರಾಗ ಒಬ್ಬ ಗುಂಡೆ ಅಂತಿದ್ದ. ಅವ ಸಿಂಗಲ್ ಅದನ ಅಂತೇಳಿ 1 ತಿಂಗಳು ಬಿಟ್ಟು ಮದುವೆ ಮಾಡಿಬಿಟ್ರು. ಮದುವೆ ಮಾಡಿದ 4 ತಿಂಗಳಿಗೆ ಹೆಂಡತಿ ಸತ್ತು ಬಿಟ್ಲು. ಹೆಂಡತಿ ಸತ್ತುಗೋನ ಗಂಡ ಹೆಂಗೆ ಹಾಳಾಕತ್ತಿದ್ನಂದ್ರ, ಯವ್ವೋ ನನ್ನ ಹೆಂಡತಿ ಸತ್ಲು. ಉಳ್ಳಾಡಲಾಕತ್ತಿದ್ದ. ಊರಿನ ಗೌಡ ಹೆಂಗಿದ್ದ? ಇಲ್ಲ ಅಣ್ಣ ಬರ್ತಾನ ಅವಾಗ ನಮಗೆ ಮಾತಾಡ್ಸಾಕ. ಊರಿನ ಗೌಡ ಹಂಗಿದ್ದ. ಬಂದು ಕೇಳ್ದ, ಲೇ ಯಾಕೆ ಹೇಳಾಕತ್ತಿ? ಗೌಡ್ರ ಏನಾಗ್ಯದ್ಲೆ? ಗೌಡ್ರ ನನ್ನ ಹೆಂಡತಿ ಸತ್ತಾಳ್ರಿ. ಹೆಂಡತಿ ಸತ್ತಿದಕ್ಕೆ ಈ ರೇಂಜಿಗೆ ಹೇಳಾಕತ್ತಿ ಅಂತ ಕೇಳಿದ್ರು. ಅದಕ್ಕೆ ಅವ ಅನ್ಬೇಕು, ಹ್ಞೂ ರೀ ಗೌಡ್ರ ಭಾಳ ಪ್ರೀತಿ ಮಾಡ್ತಿದ್ದಿಡ್ರಿ, ಗೌಡ್ರ ಭಾಳ ಪ್ರೀತಿ ಮಾಡ್ತಿದ್ಲು. ಅಲ್ಲಲ್ಲಿ ಮಗನ ಅಳು ಬ್ಯಾಡನಲ್ಲಿ ನಿನಗ. 6 ತಿಂಗಳಿಂದ ನಿಮ್ಮ ಅಪ್ಪ ಸತ್ತ, ಅವಾಗ ನೀ ಅಳ್ಳಿಲ್ಲ. 3 ತಿಂಗಳಿಂದ ನಿಮ್ಮ ಅಪ್ಪನ ಚಿಂತೆಯಾಗ ನಿಮ್ಮ ಅವ್ವ ಸತ್ಲು, ಅವಾಗ ನೀ ಅಳ್ಳಿಲ್ಲ. ಈಗ ಮಗನ ಹೆಂಡತಿ ಸತ್ತಾಳು, ಈ ರೇಂಜಿಗೆ ಹೇಳಾಕತ್ತಿ ಅಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಅವ ಗುಂಡೆ ಅಂದ, ತಪ್ಪು ನಿಮ್ದು ಐತ್ರಿ ಗೌಡ್ರ. ತಪ್ಪು ನಂದದ, ನಂದೇನು ತಪ್ಪಲಿ ಅಂತ ಕೇಳಿದ್ರು. 6 ತಿಂಗಳಿಂದ ನಮ್ಮ ಅಪ್ಪ ಸತ್ತ, ಒಪ್ಕೋತೀನಿ. ಊರಿನ ಗಂಡಸರೆಲ್ಲ ಬಂದು ನಾ ನಿಮ್ಮ ಅಪ್ಪ ಇದ್ದಂಗ ಅಂದ್ರು. ಅದಕ್ಕೆ ಸುಮ್ಮನೆ ಅದೇ. 3 ತಿಂಗಳಿಂದ ನಮ್ಮ ಅಪ್ಪನ ಚಿಂತೆಯಾಗ ನಮ್ಮ ಅವ್ವ ಸತ್ಲು. ಊರಿನ ಹೆಂಗಸರೆಲ್ಲ ಬಂದು ನಾ ನಿಮ್ಮ ಅವ್ವ ಇದ್ದಂಗ ಅಂದ್ರು. ಅದಕ್ಕೆ ಸುಮ್ಮನೆ ಅದೇ. ಈಗ ಹೆಂಡತಿ ಸತ್ತಾಳ, ಒಬ್ರು ಬರಕ್ ತಯಾರಿಲ್ಲಲ್ಲ. ಗೌಡ ಲಬ್ ಹೇಳ್ಕೊಂಡು ಹೋಗ್ಬಿಟ್ಟ. ನೋಡ್ರಿ ಹೆಂಡತಿದ್ದವ್ರು ಇರ್ತಾರೆ. ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ನೋಡ್ಬೇಕ್ರಿ, ಬಹಳ ವಿಚಿತ್ರ ಮನುಷ್ಯರು ಇರ್ತಾರೆ ಈಗಿನ ಜಗದಾಗ. ಅದು ಏನಾರ ಪ್ಯೂರ್ ಮಾತಿಗೆ ಮಾತು ಕೊಟ್ಟು ಟಕ್ಕರ್ ಕೊಟ್ಟು ಯಾರ ಮಾತಾಡೋರಪ್ಪ ಅದಂದ್ರೆ ಅದು ಉತ್ತರ ಕರ್ನಾಟಕದ ಜನಗಳು ಮಾತ್ರ. ಒಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ. ಸಾಕಷ್ಟು ಕಲಾವಿದರು, ಸಾಕಷ್ಟು ಕವಿಗಳು, ಸಾಕಷ್ಟು ಗಾಯಕರು, ಸಾಕಷ್ಟು ಕವನ ಬರೆಯೋರು ಪ್ರತಿಯೊಬ್ಬರು ಉತ್ತರ ಕರ್ನಾಟಕದಲ್ಲಿ ಹುಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಹೆಸರು ಎಲ್ಲೆಲ್ಲೋ ಬೆಳೀತಾ ಇದೆ. ಅದಕ್ಕೆಲ್ಲ ತಾವೆಲ್ಲ ಪ್ರೇಕ್ಷಕರು ಸಾಕ್ಷಿ. ಮತ್ತೊಂದ್ಸಲಿ ನಮ್ಮ ಎಲ್ಲ ಬಾಲಾಜಿ ಮೆಲೋಡಿಸ್ ಕಲಾ ತಂಡಕ್ಕೆ ಒಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ. ಏನ್ ಬೇ ಅಯ್ಯ, ಜೋಶ್ ಇರ್ಲಿ. 15 ನಿಮಿಷ, ಇನ್ನೊಂದು 15 ನಿಮಿಷದೊಳಗೆ ನಮ್ಮ ಸಂಜು ಬಸ ಬಂದ್ರೆ ಈಗ ಆಂದಿವೆ ಮುದೋಳ ಹತ್ರ ಇದ್ದಾರೆ. ಅವರು ಬಂದ ತಕ್ಷಣ ಸ್ಕಿಟ್ ಮಸ್ತ್ ಆಗಿರುವಂತ ಒಂದು ಡೈರೆಕ್ಟರ್ ಸ್ಕಿಟ್ ಅನ್ನು ತೆಗೆದುಕೊಂಡು ಬರ್ತೀವಿ. ಈಗ ಅದಕ್ಕಿಂತ ಮುಂಚೆ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ಸ್ವಪ್ನಾಲಿ ಬಾಗಲ್ಕೋಟ್ ಅವರು ಏನ್ ಆವಾಜ್ ಹಾಕ್ತಾರೆ ಹೊಸರು ನಮಗೆ. ಅವಿ ಹೆಂಗಿದೆ ಸೌಂಡ್ ಚಾಲು ಮಾಡೋದು?